ಎಲ್ಲರಿಗೂ ಒಂದು ಬೇರೆ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು ಸೆಟ್ ಅಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಹೌದು ಅವಳು ಬೈದಲ್ಲೇ ಬದುಕಿದೆ. ನಮಗೆಲ್ಲೂ ಭಯ ಆಗಿಲ್ಲ, ಎಲ್ಲೂ ಆ ಭಯನೇ ಆಗಿಲ್ಲ. ದಿಯಾ ಆದ್ಮೇಲೆ ಚಿತ್ರೀಕರಣ ಮಾಡಿರುವಂತ ಮೊದಲನೇ ಸಿನಿಮಾ ಇದು. ಹಾಗಾಗಿ ಪ್ರಿಯಾಂಕಾ ಮ್ಯಾಮ್ ಈ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಬಹಳ ನರ್ವಸ್ ಆಗಿತ್ತು ನಾನು. ಸಾಬು ಅವರು ಹೇಳಿದ್ರು, ರೋಹಿತ್ ಸರ್ ಹೇಳಿದ್ರು, ಹೇಗೆ ನಾನೇ ಆ್ಯಕ್ಟ್ ಮಾಡೋದು ಅಂತ. ಬಟ್ ಮೊದಲನೇ ದಿನನೇ ಆ ಭಯನ ನನಗೆ ಮಾತ್ರ ಅಲ್ಲ, ಕಂಪ್ಲೀಟ್ ನಮ್ಮ ನಿರ್ದೇಶಕರು ಅವ್ರದ್ದು ಕೂಡ ಮೊದಲನೇ ಸಿನಿಮಾ ಸಾಬು ಮತ್ತೆ ಅರುಣ್ ಅವ್ರದ್ದು. ಎಲ್ಲರಿಗೂ ಒಂದು ಬೇರೆ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು ಸೆಟ್ ಅಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಹೌದು ಅವಳು ಬೈದಲ್ಲೇ ಬದುಕಿದೆ. ನಮಗೆಲ್ಲೂ ಭಯ ಆಗಿಲ್ಲ, ಎಲ್ಲೂ ಆ ಭಯನೇ ಆಗಿಲ್ಲ. ಥ್ಯಾಂಕ್ ಯು ಫಾರ್ ದಟ್ ಮ್ಯಾಮ್. ಆ್ಯಂಡ್ ಅವ್ರ ಪಾತ್ರವನ್ನು ಅವ್ರು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಆ್ಯಂಡ್ ಅವರ ಹುಟ್ಟುಹಬ್ಬದ ಮೂಲಕ ನಾವು ಡೇಟನ್ನು ಅನೌನ್ಸ್ ಮಾಡ್ತಾ ಇರೋದು ನಮ್ಗೆ ಭಾಳ ಖುಷಿ ಕೊಡ್ತಾರೆ. ಶುಭಾಶಯಗಳು. ಆ್ಯಂಡ್ ಯೂಶ್ವಲಿ ಬರ್ಡೇಗೆ ಅವ್ರಿಗೆ ನಾವು ಗಿಫ್ಟ್ ಕೊಡಬೇಕು. ನಮಗೆ ಅವರು ಉಪ್ಪಿ ಸರ್ ಮೂಲಕ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮ ಚಿತ್ರದ ಡೇಟ್ ಅನೌನ್ಸ್ ಅನ್ನು ಉಪ್ಪಿ ಸರ್ ಅವ್ರು ಮಾಡಿರೋದು ನಮ್ಮ ಚಿತ್ರಕ್ಕೆ ಲೈಫ್ ಇಸ್ ಬ್ಯೂಟಿಫುಲ್ಗೆ ತುಂಬ ದೊಡ್ಡ ಗಿಫ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಯೂಶ್ವಲಿ ನಮ್ಮ ಜೀವನ ತುಂಬ ಸರಳ ಅಂತಾರೆ. ಬಟ್ ಆ ಸರಳವಾಗಿ ನೋಡುವಂಥ ದೃಷ್ಟಿಕೋನ ಇದೆಯಲ್ಲ, ಆ ರೀತಿ ಇದೆಯಲ್ಲ, ಅದು ಬಹಳ ಕಷ್ಟ, ತುಂಬ ಕ್ಲಿಷ್ಟಕರ. ಸೊ ಅದನ್ನ ನಮ್ಮ ಸಿನಿಮಾದಲ್ಲಿ ತುಂಬ ಸರಳವಾಗಿ, ತುಂಬ ಸಿಂಪಲ್ ಆಗಿ, ನಮ್ಮ ಸಿನಿಮಾದಲ್ಲಿ ತುಂಬ ದೊಡ್ಡ ಆನೆ ಕುದುರೆ ಎಲ್ಲ ಇದೆ ಅಂತ ಹೇಳಲ್ಲ, ತುಂಬ ಸರಳವಾಗಿ, ತುಂಬ ಸಿಂಪಲ್ ಆಗಿ ಲೈಫ್ ಈಸ್ ಬ್ಯೂಟಿಫುಲ್, ಯಾಕೆ ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋದನ್ನು ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ತೋರಿಸಿದ್ದಾರೆ. ಖುಷಿ ಇದೆ ನನಗೆ ಕಂಪ್ಲೀಟ್ ತಂಡದ ಮೇಲೆ. ಲೋಹಿತ್ ಅವರ ಇಂಟ್ರೊಡ್ಯೂಸ್ ಮಾಡಿದ್ದು ಈ ಸಿನಿಮಾ ನನಗೆ ಯಾವುದೋ ಬೇರೆ ಸಿನಿಮಾ ಮಾಡಬೇಕು ಅಂತ ಇತ್ತು, ಅದ್ರ ಮೊದಲು ಇದೊಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗೆ ನಂದು ಮತ್ತೆ ಲೋಹಿತ್ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯಿತು. ಒಂದಷ್ಟು ಸಿನಿಮಾಗಳು ನಾವು ಜೊತೆಲೆ ಮಾಡಿದ್ದೀವಿ. ಸೊ ಸ್ಟಾರ್ಟಿಂಗ್ ವಿತ್ ಲೈಫ್ ಇಸ್ ಬ್ಯೂಟಿಫುಲ್. ಸೊ ಹಾಗಾಗಿ ಸಿನಿಮಾ ತುಂಬ ಬ್ಯೂಟಿಫುಲ್ ಆಗಿದೆ, ಲೈಫ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬ್ಲೆಸಿಂಗ್. ಥ್ಯಾಂಕ್ ಯು ಮ್ಯಾಮ್.